ನೋಡಿ ಅಪ್ಪಣ್ಣವರು, ಪ್ರವೀಣ್ ಅವರು, ಹಾಗೆ ಶಿವ ಅವರು. ಶಿವ ಸರ್, ನಾವು ಜಗಳೂರು ತಾಲೂಕ್ನವರು, ಕೊಟ್ಟವರು. ನಿಮ್ಮ ನಾನು ಆಕ್ಚುಲಿ ಗಂಡ ಸಂಧಿಗೆ ಶೂಟಿಂಗ್ ಅಲ್ಲಿ ನೋಡಿದ್ದೆ ನಿಮ್ನ. ನಾನೊಂದು ಕ್ಯಾರೆಕ್ಟರ್ ಮಾಡಿದ್ದೆ ಅವಾಗ. ಥ್ಯಾಂಕ್ ಯು. ತುಮಕೂರಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಅಲ್ಲಿ ದೊಡ್ಡ ಸ್ಟೇಜ್ ಇದೆ, ಆ ಕಡೆ ಮಾಡ್ತಾ ಇದ್ವಿ. ಬಟ್ ಈ ಸ್ಟೇಜ್ ಅಲ್ಲಿ ಮಾಡಿದ್ ಫಸ್ಟ್ ಟೈಮ್ ಹೇಮಂತ್ ಸರ್ ಮತ್ತೆ ಶಿಲ್ಪಾ ಮೇಡಮ್ಗೆ ಥ್ಯಾಂಕ್ ಯು ಮೇಡಮ್. ನಮ್ಮನ್ನ ಕರೆಸಿ ಇಲ್ಲೊಂದು ಒಂದೆರಡು ಸ್ಕಿಟ್ ಮಾಡಕ್ಕೆ ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು. ಏನ್ ಹೇಳುದು ನಡುಗೆ ಹೌಸು ನಡುಗೆ ಅಮ್ಮ ಅಬ್ಬ ಮಾಲಾಶ್ರೀ ಅಮ್ಮ ತಲೆ ಹೊಡೆದರೆ ಖಾಲಿ ಹೊಡ್ತಾರೆ. ನಮ್ಮ ಪ್ರವೀಣ್ ಟೀಮ್ಗೆ ಏನ್ ಹೇಳಕ್ ಬಯಸ್ತೀರಾ? ತುಂಬಾ ಖುಷಿ ಆಗುತ್ತೆ, ಹೀಗೆ ಮುಂದುವರಿಸಿ. ಆಲ್ ದ ಬೆಸ್ಟ್. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಶಿವು ಅಂಡ್ ಮಾನಸ ಮ್ಯಾಮ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಡರೇಶ್. ನಾವು ಇವತ್ತು ನಮ್ಮ ತುಮಕೂರಿನ ಸರ್ವೋದಯ ಹೈಸ್ಕೂಲ್ ಮೈದಾನದಲ್ಲಿದ್ದೀವಿ. ಏನಕ್ಕೆ ಬಂದಿದೀವಿ ಅಂದ್ರೆ, ಇಲ್ಲಿ ಇವತ್ತು ಅಂದ್ರೆ 17ನೇ ತಾರೀಕು ಭಾನುವಾರ ನಮ್ಮ ಕಾಮಿಡಿ ಕಿರಾಡಿಗಳ ಸ್ಪರ್ಧೆಗಳಿಂದ ಒಂದಿಷ್ಟು ಒಳ್ಳೆ ಕಾಮಿಡಿ ಶೋ ಇತ್ತು. ಈ ಒಂದು ಕಾಮಿಡಿ ಶೋ ಹೇಗಿರುತ್ತೆ ಅಂತ ನೋಡ್ಬಿಡೋಣ. ಅದಕ್ಕೆ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವು ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲಾ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾಮಿಡಿ ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಗೊತ್ತಾಗ್ತಾ ಅಲ್ವಾ? ಎಲ್ಲಾ ಮಕ್ಕಳು ಕಾಲೇಜ್ ಡ್ಯಾನ್ಸ್ ಮಾಡೋಣ, ಓಕೆನಾ? ಪಬ್ಲಿಕ್ ಟಾಕ್ ಕನ್ನಡ, ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್, ಪಬ್ಲಿಕ್ ಟಾಕ್ ಕನ್ನಡ. ಹೋಟೆಲ್ ರಿವ್ಯೂಸ್ ಏನಾದ್ರು ಮಾಡ್ತೀರಾ? ಎಲ್ಲ ಮಾಡ್ತೀವಿ. ಒಳಗಡೆ ಬಂದು ತಗೊಳ್ಳಿ. ತಗೊಳ್ಳ? ಓಕೆ ಓಕೆ. ಹಂಗ ಕನ್ನಡ ಇಂಡಸ್ಟ್ರಿ ಓಕೆ ಮೊದಲು ಧ್ರುವ ಸರ್ಜಾ ಅವ್ರಿಗೆ ಮಾಡಿ. ಈಗ ಮೊನ್ನೆ ತಾನೆ ಅವ್ರು KD ಸಿನಿಮಾ ಆಗಿದ್ದಲ್ಲ, ಅವ್ರದ್ದು ಬೇರೆ ಅವ್ರದ್ದು ಹಳೆ ಸಿನಿಮಾ ಆಗಿದೆ. ಓಕೆ ಓಕೆ ರೋಲಿಂಗ್. ನಮ್ಮ ಧ್ರುವ ಸರ್ಜಾ ಅವರೊಂದು ಡೈಲಾಗ್ ಹೇಳ್ತಾರೆ, ಮ್ಯೂಸಿಕ್ ಮಾಡ್ತಾರೆ. ಈಗ ಸೇಮ್ ಅವ್ರ ತರನೇ ರೋಲಿಂಗ್ ಕ್ಯಾಮರಾ ಆಕ್ಷನ್. ತಲೆ ತಿಂತಾರೆ, ತಾಯಿ ಬೆನ್ನು ಒಟ್ಟಡಿತ ಕಾಲಿ ಹೊಡ್ತಾರೆ. ಸಾಕು ಜಾಸ್ತಿ ಹೊಡ್ಕೊಂಡು ಆಟ ಸಾಕಾಗಿ. ಈಗ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಎಸ್ ಅವರು ಮಾಡ್ತಾರೆ. ರೆಡಿ, ಕ್ಯಾಮ್ರಾ ಆಕ್ಷನ್. ಯಾವೂರಾಣೆ ತುಮಕೂರಿನಾಣೆ. ತನ್ನ ತಲೆ ಹೊಡೆದರೆ ತಾಯಿ ಬೆನ್ನು ಹೊಡೆದರೆ ಕಾಲಿ ಹೊಡ್ತಾರೆ. ಕಿಚ್ಚ ಸುದೀಪ್ ಹೊಡಿಬೇಡ. ಯಾಕೆ ಎಷ್ಟು ಮಂದಿ ಆಗಿದೆಯಪ್ಪ? ಅವ್ರೇನ್ ಮಾಡ್ತಾರೆ? ರೆಡಿ, ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ತನ್ನ ತಲೆ ಕೊಡ್ತಾರೆ, ತಾಯಿ ಬೆನ್ನು ಕೊಡ್ತಾರೆ, ಟೀಚರ್ ಕಾಲಿ ಕೊಡ್ತಾರೆ. ಎದೆಗೆ ಹೊಡೆಯೋದು, ಎದೆಗೆ ಹೊಡೆಯೋದು, ಏನು ಚೆನ್ನಾಗಿ ಹೊಡೆಯೋದು. ನೋವಾಗುತ್ತೆ. ಫೀಲಿಂಗ್ ನೋವಾಗುತ್ತೆ. ಆದ್ರೆ ನಿಮ್ ಜೊತೆ ಪ್ರತಿ ಬರ್ತಾರ ಎಲ್ಲರೂ ಬರೋದಾರೆ. ಈಗ ನೀನು ಗಂಡಸರ್ದು ಸೇಮ್ ಎಲ್ಲ ಮಾಡ್ತಾ ಇದೀಯಾ? ಎಲ್ಲ ಏನು ಬರೋದು ಬೇಡ. ಈಗ ಹೆಂಗಸರ್ದು ಮಾಡಿ ಲಾಸ್ಟ್ ಯಾರು ಮಾಲಾಶ್ರೀ. ಈಸಿ ಈಸಿ. ಈಗ ಮಾಲಾಶ್ರೀ ಒಂಥರ ಮಾಡ್ತಾರೆ, ನಾವು ಹುಡುಗಿನ ಚೇಂಜ್ ಮಾಡ್ಬೋದು ನೋಡಿ ಡೈಲಾಗ್ ಎಲ್ಲ. ರೆಡಿ, ಓಕೆ. ಈಗ ಮಾಲಾಶ್ರೀ ಮೇಡಮ್ ಅವ್ರು ಮಾಡ್ತಿದ್ದಾರೆ. ಮಾಲಾಶ್ರೀ ಏನ್ ಹೇಳುದು ನಡುಗೆ ಹೌಸು ನಡುಗೆ ಅಮ್ಮ ಅಬ್ಬ ಮಾಲಾಶ್ರೀ ಅಮ್ಮ ತಲೆ ಹೊಡೆದರೆ ತಾಯಿ ಬೆನ್ನು ಹೊಡೆದರೆ ಖಾಲಿ ಹೊಡ್ತಾರೆ. ಮಾಲಾಶ್ರೀ ಎಲ್ಲ ತಗೊಂಡ್ ಮಾಲಾಶ್ರೀ ಅದಕ್ಕೆ ಹೊಡಿತಾರೆ. ಎಲ್ಲ
ಹೊಡಿಬೇಡ. ಯಾಕ ನೋವಾಗುತ್ತೆ. ಸರಂಗ ಬಿಡ್ತೀನಿ ನಾವು ಸುಮ್ಮನೆ ನೋವಾಕಂತ ಬಿಡ್ತೀನಿ ಕರೆದ್ಬಿಟ್ಟು. Yes, sir. Okay, let's get ಇದು ಹಾಸ್ಯಕ್ಕೋಸ್ಕರ ಕಲ್ಪನೆ ಅಷ್ಟೇ. ದಯವಿಟ್ಟು ಇದನ್ನ ಯಾರು ತಪ್ಪಾಗಿ ಅರ್ಥೈಸಿದ್ರೆ ಮಂಗಳಮುಖಿಯರ ವರ್ಧನಾರೀಶ್ವರರ ಸ್ವರೂಪ ಅವರನ್ನ ಗೌರವದಿಂದ ಕಾಣಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಹಾಸ್ಯವನ್ನ ಮಾಡ್ತಾ ಬಂದಿದ್ದಾರೆ. ಸೊ ಒಂದು ಗಂಡು ಒಂದು ಹೆಣ್ಣಿಗೆ ಎಷ್ಟು ಸಮಾಜದಲ್ಲಿ ಗೌರವ ಇದೆಯೋ ಮಂಗಳಮುಖಿಯರು ಅಷ್ಟೇ ಗೌರವಿಸಿ ಅಂತ ನಾವಲ್ಲಿ ಕೇಳ್ಕೊಂಡ ಈ ಸ್ಕಿಟ್ ಇಷ್ಟ ಆಗಿದೆ. ದಯವಿಟ್ಟು ಗೌರವದ ಜೊತೆ ಎಸ್ ನಮ್ಮ ಎರಡು ಚಾನಲಿನ ಹಾಸ್ಯ ಶೋಗಳಾದಂತ ಇಚ್ಗಿರಿಗಿರಿ ಹಾಗೂ ಕಾಮಿಡಿ ಕಿಲಾಡಿಗಳ ಕಲಾವಿದರ ಒಂದು ಸಮಾಗಮದಲ್ಲಿ ಇವತ್ತು ನಮ್ಮ ಪ್ರಜ್ಞೆ ಸಮರ್ ಕಾರ್ಮಿಕರೆಲ್ಲರೂ ಮತ್ತು ಕನ್ನಡ ವಾಹಿನಿಯ ಪರವಾಗಿ ನಡೆದಂತ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಒದಗಿಸುವ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಈಗ ವೇದಿಕೆ ಮೇಲೆ ನಮ್ಮ ನಿರೂಪಕರು ಆಗಮಿಸಬೇಕು. ಸೊ ನಾವು 4 ಜನ ನಿಮ್ಮನ್ನ ಪ್ರಾಮಾಣಿಕವಾಗಿ ಕೇವಲ ನಗಸಕ್ಕೋಸ್ಕರ ಸಣ್ಣ ಪುಟ್ಟ ಕಾಲದಲ್ಲಿ ಸೊ ಮಕ್ಕಳು ಬಹಳ ಬ್ಯೂಟಿಫುಲ್ ಎಲ್ಲ ಸ್ಟೂಡಿಯೋ ತಗೊಂಡು ಇಲ್ಲಿ ವೇದಿಕೆ ಮೇಲೆ ಬಂದು ಹೆಂಗೆ ನೀವು ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಭಾಗವಹಿಸಿದ್ರೆ ಹಾಗೆ ನೆಕ್ಸ್ಟ್ ನಮ್ಮ ಡ್ರಾಮಾ ಜೂನಿಯರು ಅಥವಾ ಬೇರೆ ಬೇರೆ ಶೋಗಳ ಸರಿಗಪ್ಪ ಲಿಟಲ್ ಚಾಂಪ್ ಆಡಿಷನ್ ಬಂದಾಗ ದಯವಿಟ್ಟು ಎಲ್ರು ಆ ತರ ಆಡಿಷನ್ ಗಳಲ್ಲಿ ಭಾಗವಹಿಸಿ ನಾನು ಇರ್ತೀನಿ. ಸೊ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ತಮ್ಮೆಲ್ಲರಿಗೂ ಒಮ್ಮೊಮ್ಮೆ ಮೊದಲನೇ ಹೃದಯಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಇಲ್ಲಿ ಬಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ತುಮಕೂರಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಒಂದು ದೊಡ್ಡ ಸ್ಟೇಜ್ ಇದೆ ಆ ಕಡೆ ಮಾಡ್ತಾ ಇದ್ವಿ. ಬಟ್ ಈ ಸ್ಟೇಜ್ ಅಲ್ಲಿ ಮಾಡಿದ್ ಫಸ್ಟ್ ಟೈಮ್ ಹೇಮಂತ್ ಸರ್ ಮತ್ತೆ ಶಿಲ್ಪಾ ಮೇಡಮ್ಗೆ ಥ್ಯಾಂಕ್ ಯು ಮೇಡಮ್, ನಮ್ಮನ್ನ ಕರೆಸಿ ಇಲ್ಲೊಂದು ಒಂದೆರಡು ಸ್ಕಿಟ್ ಮಾಡಕ್ಕೆ ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು ಸೋ ಮಚ್. Thanks to the entire team so much. Thank you Shilpa ma'am and Hemant. In fact ನಾವು ಮದುವೆ ಆಗಿ 15 ದಿನ ಆಯ್ತು ಅಂಡ್ ಇದು ನಮ್ಮ ಫಸ್ಟ್ ಪ್ರೋಗ್ರಾಮ್. ಸೊ ಮದುವೆ ಆದ್ಮೇಲೆ ಬರ್ತಾ ಇರೋದು ತುಂಬಾ ಖುಷಿ ಆಯ್ತು ನಮಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಇಲ್ಲಿ ಕರ್ಸಿದ್ದಕ್ಕೆ ಅಂಡ್ ಎಲ್ಲರಿಗೂ ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಮ್ಯಾರಿಡ್ ಲೈಫ್. 15 ದಿನ ಆಯ್ತು, ಮದುವೆ 15 ವರ್ಷ ಆಯ್ತು. 22 ವರ್ಷ. 20 ಅವ್ರಿಗೆ ವಯಸ್ಸು. ವಯಸ್ಸಾ? ಎಲ್ಲರಿಗೂ ಧನ್ಯವಾದಗಳು. ಪ್ರಗತಿ ಸಮರ್ ಕಾರ್ನಿವಲ್ 2026 ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಇಲ್ಲಿ ಅತಿ ತುಂಬಾ ಗೌರವದಿಂದ ತುಂಬಾ ಚೆನ್ನಾಗಿ ನೋಡಿಕೊಂಡು ನಮ್ಮನ್ನ ಈ ಒಂದು ವೇದಿಕೆಗೆ ಕರೆಸಿದ್ದಕ್ಕೆ ಹೇಮಂತ್ ಸರ್ ಅವರಿಗೆ, ಜೊತೆಗೆ ನಮ್ಮ ಪ್ರಗತಿ ಟಿವಿಯ ಸಿಇಒ ಆಗಿರ್ತಕ್ಕಂಥ ಶಿಲ್ಪಾ ಮ್ಯಾಮ್ ಅವರಿಗೆ ಅವರು ಕೂಡ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮನ್ನೆಲ್ಲ ನೋಡುವಂತ ಸೌಭಾಗ್ಯವನ್ನ ಕಲ್ಪಿಸಿಕೊಂಡಿರ್ತಕ್ಕಂಥ ಪ್ರಗತಿ ಸಮರ್ ಕಾರ್ನಿವಲ್ ಟಿವಿಗೆ ದಯವಿಟ್ಟು ಜೋರಾದ ಚಪ್ಪಾಳೆಗಳು ಬರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆದಾಗಿ. ಸೊ ಅವ್ರೇನೋ ಕೂಲ್ ಆಗಿ ಈ ಪ್ರೋಗ್ರಾಮ್ ನ ಹೆಂಗ್ ಮಾಡ್ಕೊಂಡ್ರು. ಬಟ್ ತುಮಕೂರು ತಮ್ಮ ಜ್ಯೇಷ್ಠ ಜೋರ ಚಪ್ಪಾಳೆ ತಟ್ಟಿ ಈ ಕಲಾವಿದರಿಗೆ ಚಪ್ಪಾಳೆ. ಸೊ ಎಲ್ಲಾ ಕಲಾವಿದರು ಒಂದು ಯೂಸ್ ಆಫ್ ಅಪ್ಲಾಸ್ ಬರಬೇಕು. ಸೊ ಇದರಲ್ಲಿಗೆ ಇನ್ನೊಂದು ಸಂಭ್ರಮದ ವಿಷಯ ಅಂದ್ರೆ ಪ್ರವೀಣ್ ಕಲಾವಿದ ಪ್ರವೀಣ್ ನಮ್ ಜೊತೆ ಇದ್ದಾರೆ. ಅವರು ಮತ್ತೆ ಅವರ ವೈಫ್ ಐಶು ಅವ್ರದ್ದು ಇವತ್ತು ವೆಡ್ಡಿಂಗ್ ಆನಿವರ್ಸರಿ. ಸೊ ಅದನ್ನು ಸಹಿತ ತುಮಕೂರಿನ ಜೊತೆ ಮೆಮೊರೇಬಲ್ ಆಗಿ ಒಂದ್ಸರಿ ಸ್ಮಾಲ್ ವಿಶ್ ಮಾಡೋದ್ರ ಮೂಲಕ ಆಚರಿಸೋಣ ಅಂತ ಹೇಳ್ತಾ ಸೊ ವಿಶ್ ಯು ಪ್ರವೀಣ್ ಸರ್ ಮತ್ತು ಈ ವೆಡ್ಡಿಂಗ್ ಆನಿವರ್ಸರಿ ಸರ್. ಇಬ್ರು ಹೀಗೆ 100 ಕಾಲ ಸುಖವಾಗಿ ಚೆನ್ನಾಗಿದೆ. ಸೊ ಈಗ ಪ್ರವೀಣ್ ಸರ್, ಅಪ್ಪಣ್ಣ ಅವರು ಮತ್ತು ಮಾನಸ ಶಿವ ಅವರಿಗೆ ಪ್ರಗತಿ ಮತ್ತು ಪ್ರಗತಿ ಟಿವಿಯ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋರು ಶಿಲ್ಪಶ್ರೀ ಮೇಡಮ್ ಅವರು, ಪ್ರಗತಿ ಟಿವಿಯ ಸಿಇಒ ಮತ್ತು ಬಯಲಾರ ಕೋನ ಮಾಲೀಕರು. ಸೊ ಇವರೆಲ್ಲರನ್ನೂ ಕೂಡ ನಾವು ಯಾವಾಗ್ಲೂ ಅಷ್ಟೇ ಟಿವಿಗಳಲ್ಲಿ ನೋಡ್ತಾ ಇದ್ವಿ. ಇವತ್ತು ಇಲ್ಲಿ ಲೈವ್ ಪರ್ಫಾರ್ಮೆನ್ಸ್ ನೋಡಿದ್ದು ಇನ್ನಷ್ಟು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರವನ್ನ ತಂದ್ಕೊಟ್ಟಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಇವರ ಟೈಮಿಂಗ್ ಬಗ್ಗೆ ಹೇಳೋಂಗೆ ಇಲ್ಲ. ಇಟ್ ಇಸ್ ಸೂಪರ್. ಎನರ್ಜಿ ಅಂತೂ ಎಲ್ರಿಗೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಜೊತೆಗೆ ಪರ್ಫಾರ್ಮೆನ್ಸ್ ಅಂತೂ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇತ್ತು. ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಶಿವು ಅವ್ರಿಗೆ, ಮಾನಸ ಅವ್ರಿಗೆ, ಪ್ರವೀಣ್ ಅವ್ರಿಗೆ ಮತ್ತು ಅಪ್ಪಣ್ಣ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಟು ಈಚ್ ಒನ್ ಆಫ್ ಯು. ಥ್ಯಾಂಕ್ ಯು. ಸೊ ಇದಾದ್ಮೇಲೆ ಎಕ್ಸೈಟ್ಮೆಂಟ್ ತುಂಬಾ ಜೋರಾಗಿದೆ. ಯಾಕಂದ್ರೆ ನಮ್ ಜೊತೆಗಿರ್ತಾರೆ ಪಿಚ್ ಡಿಜೆ ನೈಟ್ ಗಾಸ್ಕರ. ಸೊ ತಾವೆಲ್ಲರೂ ಉನ್ನತಿ ಅವರು ವೇದಿಕೆ ಮೇಲೆ ಬರ್ಬೇಕಾಗಿ ತಿಳ್ಕೊಳ್ತಾ ಇದ್ವಿ. ಉನ್ನತಿ ಅವರೆಲ್ಲಿಗೂ ವೇದಿಕೆ ಮೇಲೆ ಬರ್ಬೇಕು. ಉನ್ನತಿ ಉನ್ನತಿ ಅವರೆಲ್ಲಿಗೂ ವೇದಿಕೆ ಮೇಲೆ ಬರ್ಬೇಕು ಪ್ಲೀಸ್.
ಈಗ ಇನ್ನೇನು ಕಾರ್ಯಕ್ರಮ ಮುಗೀತು. ಎಲ್ಲ ಕಾಮಿಡಿ ಕಿಲಾಡಿಗಳ ದಂಡೆ ಇದೆ. ಹಾಗೆ ನಮ್ಮ ಕಲರ್ಸ್ ಕನ್ನಡದ ಗಿಚ್ಚಿಗಿಲಿಗಿಲಿ ಜೂನಿಯರ್ ಸಾಕದ ಬರ್ತಾ ಇದೆ. ಇವಾಗ ಎಕ್ಸೈಟ್ಮೆಂಟ್ ಇನ್ನ ಹೆಚ್ಚಿಗೆ ಆಗುವಂತಹ ಸಂದರ್ಭ ಬಂದಿದೆ. ಈಗ ಇವತ್ತಿನ ನೋಡಿ, ಅಪ್ಪಣ್ಣ ಅವರು, ಪ್ರವೀಣ್ ಅವರು, ಹಾಗೆ ಶಿವ ಅವರು ಎಲ್ಲರೂ ಬಂದಿದ್ದಾರೆ. ಕಾರ್ಯಕ್ರಮ ಮಾತ್ರ ಸಖತ್ತಾಗಿ ನಡೀತು, ಸಖತ್ ಕಾಮಿಡಿ ಆಗಿತ್ತು. ನೋಡಿ, ಈಗ ಕಾರ್ಯಕ್ರಮ ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ. ನೋಡಿ, ಎಲ್ಲ ಫೋಟೋಸ್ ತಗೊಂತಿದ್ದಾರೆ. ನಮ್ಮ ತುಮಕೂರಿನ ಪ್ರಗತಿ ಚಾನೆಲ್ ಅವರು ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು. ಶಿವ ಸರ್ ನಮಸ್ತೆ. ಶಿವ ಸರ್, ನಾವು ಜಗಳೂರು ತಾಲೂಕ್ನವರು, ಕೊಟ್ಟೂರು. ನಾನು ಆಕ್ಚುಲಿ ಗಂಡ ಸಂಧಿಗೆ ಶೂಟಿಂಗ್ ಅಲ್ಲಿ ನೋಡಿದ್ದೆ ನಿಮ್ಮನ್ನ. ನಾನೊಂದು ಕ್ಯಾರೆಕ್ಟರ್ ಮಾಡಿದ್ದೆ ಅವಾಗ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಮ್ಮ ತುಮಕೂರಿನ ದೀಪಿಕಾ ಅವರು ಬರ್ಲಿಲ್ವೇನೋ ಅನ್ಸುತ್ತೆ. ಇವಾಗ ಸ್ಯಾರಿಯ ನಿಖರವಾದ ಬೆಲೆ ನಮಸ್ತೆ. ಏನು ಅಂತ ಹೇಳ್ಬೋದಾ? ಮೇಡಮ್, ನಮ್ಮ ಪ್ರವೀಣ್ ಅವರು, ಅದೇ ಕಾಮಿಡಿ ಕಿಲಾಡಿಗಳ ಶೋ ಪ್ರವೀಣ್, ಅಪ್ಪಣ್ಣ, ಹಾಗೆ ಗಿಚ್ಚಿಗಿಲಿಗಿಲಿ ಅವರು ಶಿವ ಅವರು ಮೊಟ್ಟ ಮೊದಲ ಬಾರಿಗೆ ಮದುವೆ ಶೋ ಕೊಡ್ತಾ ಇರೋದು. ಹೇಗಿತ್ತು ಕಾರ್ಯಕ್ರಮ? ತುಂಬಾ 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 ಚೆನ್ನಾಗಿತ್ತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಎಷ್ಟು ಎಂಜಾಯ್ ಮಾಡಿದ್ರಿ? ಸಖತ್ ಎಂಜಾಯ್ ಮಾಡಿದ್ವಿ. ಅದು ಮಾನಸ ಮತ್ತೆ ಶಿವಕುಮಾರ್ ಬಂದಿರೋದು. ಮಾನಸ ಮತ್ತೆ ಶಿವ ಸರ್ ಬಂದಿರೋದು ತುಂಬಾ ಖುಷಿ ಆಯ್ತು. ಅದು ಅವ್ರ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಅಂತ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಿರೋದು. ತುಂಬಾ ಚೆನ್ನಾಗಿತ್ತು ಸರ್. ಹೌದು. ಪ್ರವೀಣ್, ಎಸ್ಪೆಷಲಿ ಪ್ರವೀಣ್ ಸಖತ್ತಾಗಿ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಕಾಮಿಡಿ ಕಿಲಾಡಿಗಳಲ್ಲಿ ನೋಡಿರ್ತೀರಿ, ಲೈವ್ ನೋಡಿದಾಗ ಏನ್ ಅನ್ಸ್ತು? ತುಂಬಾ ಖುಷಿ ಆಯ್ತು ಸರ್. ಖುಷಿ ಆಯ್ತು. ತುಂಬಾ ಖುಷಿ. ನಮ್ಮ ಪ್ರವೀಣ್ ಅಂಡ್ ಟೀಮ್ ಏನ್ ಹೇಳಕ್ ಬಯಸ್ತೀರಾ? ತುಂಬಾ ಖುಷಿ ಆಗುತ್ತೆ. ಹೀಗೆ ಮುಂದುವರಿಸಿ. ಆಲ್ ದ ಬೆಸ್ಟ್. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಶಿವು ಅಂಡ್ ಮಾನಸ ಮ್ಯಾಮ್. ಆಕ್ಚುಲಿ ನಾನು ಮಾನಸ ಅವ್ರು ಸುಷ್ಮಾ ಅಂತಿದ್ದೆ. ಸಾರಿ, ಅವ್ರ ಹೆಸರು ಮಾನಸ ಇಲ್ಲ, ನನಗೆ ಗೊತ್ತು. ಆಕ್ಚುಲಿ ಮದುವೆ ವಿಡಿಯೋಸ್ ನೋಡ್ತೇನೆ, ಬಟ್ ನನಗೆ ಸುಷ್ಮಾ ಅನ್ನೋದೇ ತಲೆ ಉಳ್ಕೊಂಡ್ಬಿಟ್ಟಿತ್ತು. ಸಾರಿ, ಸುಷ್ಮಾ ಅವರು ಅಪ್ಪಣ್ಣ ಅವರು ಚೆನ್ನಾಗಿ ಮಾಡಿದ್ರು. ಅಪ್ಪಣ್ಣ ಅವರು ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿ ಮಾಡಿದ್ರೆ. ಹಾಗೆ ನಮ್ಮ ಯಾರು ಪ್ರಗತಿ ಟಿವಿ ಚಾನಲ್ ಹೇಗೆ ಬರ್ತಾ ಇದೆ, ಹಾಗೆ ಈ ತರ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನಷ್ಟು ಬೇಕಾ ನಮ್ಮ ತುಮಕೂರು ಜನತೆಗೆ? ನಡೀತಾ ಇರ್ಲಿಲ್ಲ. ಈಗ ಹೌದು. ಇಯರ್ಸ್ ಇಂದ ನಡೀತಾ ಇರೋದು. ನಮ್ ನಾಗಣ್ಣವರೆಲ್ಲ ತುಂಬಾ ಚೆನ್ನಾಗಿ ಪರಿಚಯ ಇದಾರೆ ನಮ್ಗೆ. ನಾವೆಲ್ಲ ಹಾಸ್ಪಿಟಲ್ ಅಲ್ಲಿ ಬರ್ತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ ಸರ್. ಶಿಲ್ಪಾ ಮೇಡಮ್ ಬಗ್ಗೆ ಏನ್ ಹೇಳಕ್ಕೆ ಇಷ್ಟ? ಕಾರ್ಯಕ್ರಮಕ್ಕೆ ಬಂದಿದ್ರ ಪ್ರೋಗ್ರಾಮ್ ನಡೆಸ್ಕೊಡ್ತಾರೆ ಮೇಡಮ್. ಇನ್ನು ಇಂಪ್ರೂವ್ ಆಗುತ್ತೆ. ನೋಡೋಣ ಅಂತ ಓಕೆ, ಬಂದ್ವಿ. ಥ್ಯಾಂಕ್ ಯು Thank you. ಬಂದ್ ನೋಡ್ಕೊಂಡು ಹೋದ್ವಿ ಮೇಡಮ್. ಇವತ್ತು ಫುಲ್